ತಾಲೂಕಿನ ಬೆಳಗಿನಪೇಟೆ ನಿವಾಸಿಯಾಗಿರುವ ದೊಡ್ಡಪ್ಪ ನಾಯಕ್ ಇವರ ಮಗನ ಮದುವೆಗಾಗಿ 2 ಲಕ್ಷ ಹಣವನ್ನು ಕ್ರೋಢೀಕರಿಸಿರುತ್ತಾನೆ. ಇವರ ಮಗ ಆಕ್ಸಿಡೆಂಟಲ್ಲಿ ಮರಣ ಹೊಂದಿಬಿಡುತ್ತಾನೆ. ನನ್ನ ಮಗನೇ ಮರಣ ಹೊಂದಿದ್ದಾನೆ, ನಾನೇನು ಮಾಡಲಿ 2 ಲಕ್ಷ ಎಂದು ತಾನು ಗಟ್ಟಿ ನಿರ್ಧಾರವನ್ನು ಕೈಗೊಂಡು ತಮ್ಮ ಸಮುದಾಯದ ಸ್ಮಶಾನದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಇರುತ್ತವೆ, ಆ ಎಲ್ಲಾ ಕಲ್ಲುಗಳನ್ನು ತೆಗೆಸಿ ತನ್ನ ಸ್ವಂತ ದುಡ್ಡಿನಿಂದ ಮಶಾನವನ್ನು ಶುದ್ಧಿಪಡಿಸುತ್ತಾನೆ. ತಾನು ಮಾಡುವ ಕೆಲಸಗಳನ್ನು ಮೆಚ್ಚಿಕೊಂಡು ಮಾಜಿ ಪುರಸಭೆ ಅಧ್ಯಕ್ಷರಾಗಿರುವ ಗುರುನಾಥ್ ನಾಯಕ್ ಅಣ್ಣನವರು ಇವರಿಗೆ 1 ಲಕ್ಷ ಅಮೌಂಟನ್ನು ಕೊಟ್ಟು ನೀನು ಮಾಡುವ ಕೆಲಸವನ್ನು ಒಳ್ಳೆಯದಿದೆ ಎಂದು ಕೈಜೋಡಿಸಿರುತ್ತಾನೆ. ದೊಡ್ಡಪ್ಪ ನಾಯಕ್ ಅವರು ಗುರುನಾಥ ಅಣ್ಣನವರಿಗೆ ತುಂಬಾ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು ತಿಳಿಸಿರುತ್ತಾರೆ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ದೊಡ್ಡಪ್ಪ ನಾಯಕರು. ಯಾವ ಊರು ನಿಮ್ದು? ಇದೇ ಮಾನವಿ ಬೆಳಗಿನಪೇಟೆ. ಇಲ್ಲಿ ಏನ್ ಮಾಡ್ಸಕತ್ತೀರಿ ನೀವು? ಮಶಾನ ಸಾಫ್ ಮಾಡ್ಸಕತ್ತೀರಿ, ಗುಂಡುಗಳು ತೆಗೆದು. ಇದು ಮಾಡಕ್ ಕಾರಣ ಏನಪ್ಪ? ಕಾರಣ ಅಂದ್ರೆ ಒಬ್ಬರಲ್ಲಿ ಒಬ್ರು ಹಂಗೆ ಉಣ್ತಿದ್ರು, ಗುಂಡುಗಳು ಬಂದವಂದು ಹಸೆ ಕುಣಿ ತೋಡಿದ್ರೆ ಅವು ಎಡ ಕೊಳ್ತಿರದ್ರಲ್ಲ, ಹಂಗೆ ಒಂದ್ರ ಮೇಲೆ ಒಂದು ಇಡ್ತಿದ್ವಿ. ಇದನ್ನ ಯಾವಾಗ ಒಂದ್ 15 ವರ್ಷ ಮುಂದಲೇಸಿ ತಲೆಗಿತ್ತು. ಇದು ನನ್ನ ಮಗ ಒಂದು ಎಕ್ಸೆಂಟ್ ಮೇಲೆ ತೀರ್ಕೊಂಡಲ್ಲ, ಆ ದುಡ್ಡನ್ನ ಮತ್ತೆ ಲಗ್ನಕ್ಕಂತ ಇಟ್ಟಿದ್ದು ದುಡ್ಡನ್ನ ಬಳಸಕತ್ತೀವಿ. ಎಷ್ಟು ಇಟ್ಟಿದ್ರಿ ಲಗ್ನಕ್ಕ? 2 ಲಕ್ಷ ಇಟ್ಟಿದ್ದೀರಿ. ಎಲ್ಲ ಕಲ್ಲುಗಳೆಲ್ಲ ನೀವೇ ಓಡಿಸಿದ್ರ? ನಾವು ಓಡಿಸಿರಿ. ಆಮೇಲೆ ಗುರುನಾಥ ಅಣ್ಣವರು 1 ಲಕ್ಷ ಕೊಟ್ಟರಿ, ಸಹಾಯ ಮಾಡಿದಾರ. ಗುರುನಾಥ್ ಅವರು. ಮುಂದೆ ಯಾರನ್ನ ಮಾಡೋರು ಇದಾರ? ಯಾರು ಕೇಳಿದ್ರು, ಎಲ್ಲಿ ಯಾರು ಕೊಡೋದಲ್ಲ ಕೊಡೋದು. ನೀವು ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿನಿಂದ ಕೆಲಸ ಮಾಡಕತ್ತೀರ? ದೊಡ್ಡ ದೊಡ್ಡ ಕೊಲ್ಲು ಇದಾವೆ ನೋಡ್ರಿ. ಈಗ